ಹಾಯ್ ಹಲೋ ನಮಸ್ತೆ. ಜಿ ಬಿ ಶ್ರುತಿ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ನಿಮ್ಮ ಶ್ರುತಿ. ನೋಡಿ, ನಾನು ಒಂದು ಲಾಸ್ಟ್ ವಿಡಿಯೋದಲ್ಲಿ ಡೋರಿ ಡಿಸೈನ್ ತೋರಿಸ್ಕೊಟ್ಟಿದ್ದೆ. ಇವತ್ತು ಕೂಡ ನಾನು ಒಂದು ಫ್ಲವರ್ ಡೋರಿ ಡಿಸೈನನ್ನು ತೋರಿಸ್ಕೊಡ್ತಾ ಇದ್ದೀನಿ. ಕ್ಯೂಟ್ ಆಗಿದೆ, ಇದು ಕೂಡ ಫ್ಲವರ್ ಡೋರಿ ಥರ. ನೋಡಿ, ನಾನು 4 ಇಂಚು ಉದ್ದ 4 ಇಂಚು ಅಗಲ ಒಂದು 2 ಬಟ್ಟೆಯನ್ನು ತೊಗೊಂಡಿದ್ದೀನಿ. ನೋಡಿ, ಉಲ್ಟಾ ಸೀದಾ ನೋಡ್ಕೊಂಡು ಹಾಕಬೇಕು. ಸೀದಾ ಇರೋ ಬಟ್ಟೆ ಮೇಲೆ ನಾವು ಒಂದು ಕ್ಲಾತನ್ನು ಇಟ್ಟಿದ್ದೀನಿ. ನೋಡಿ, ಸೇಮ್ ಮೆಜರ್ಮೆಂಟ್ ತೊಗೋಬೇಕು, ಎರಡು ಕೂಡ 4 ಇಂಚು. ಈಗ ಅದರ ಮೇಲೆ ಒಂದು ಸ್ಕ್ವೇರ್ ಶೇಪಲ್ಲಿ ಹೊಲಿಗೆಯನ್ನು ಹಾಕಬೇಕಾಗುತ್ತೆ. ಈ ಥರ ನೀವು ಕೂಡ ಸ್ಟಿಚ್ ಹಾಕ್ಕೊಳ್ಳಿ. ನೋಡಿ, ಈ ಥರ ಹೊಲಿಗೆ ಹಾಕಿದ ನಂತರ ಎಲ್ಲಿ ಸ್ಕ್ವೇರ್ ಶೇಪ್ ಬಂದಿರುತ್ತೆ ಅಲ್ಲಿ ಸ್ವಲ್ಪ ಸೀಸರಿಂದ ನಾಚುಗಳನ್ನು ಹಾಕ್ಕೊಳ್ಳಿ. ಮತ್ತು ಸೆಂಟ್ರಲ್ಲಿ ಸ್ವಲ್ಪ ಬಟ್ಟೆಯನ್ನು ಕಟ್ ಮಾಡಿಕೊಂಡು ಅದನ್ನು ನಾವು ಉಲ್ಟಾ ಇರುತ್ತಲ್ಲ ಅದನ್ನು ಸೀದಾ ಮಾಡ್ಕೊಳ್ಬೇಕು. ಅಂದರೆ ಟ್ರಾನ್ಸ್ಪರೆಂಟ್ ಮಾಡ್ಕೋಬೇಕು. ಬಟ್ಟೆಯನ್ನು ಹೊಲಿಸಿ ಹಾಕ್ಕೊಳ್ಬೇಕು. ನೋಡಿ, ಈ ಥರ ಒಳಗಿರೋ ಬಟ್ಟೆಯನ್ನು ಹೊರಗಡೆ ಈ ಥರ ತೆಗೆದು ನಾವು ಅದನ್ನು ಸೀದಾ ಮಾಡ್ಕೋಬೇಕು. ನೆಕ್ಸ್ಟು ಅಲ್ಲಿ ಎಲ್ಲಿ ನಮಗೆ ತುದಿ ಕಾಣುತ್ತೆ ಅಲ್ಲಿ ಸ್ವಲ್ಪ ಕರೆಕ್ಟಾಗಿ ಸೀದಾ ಮಾಡ್ಕೊಳ್ಳಿ. ಈ ಥರ ಸೀದಾ ಮಾಡ್ಕೊಂಡ ನಂತರ ನಾವು ಇದ್ರ ಮೇಲೆ ಒಂದು ಸ್ಟಿಚ್ಚನ್ನು ಕೊಡಬೇಕಾಗುತ್ತೆ. ನೋಡಿ, ಒಂದು ಸ್ಕ್ವೇರ್ ಶೇಪಲ್ಲಿ ನಾವು ಕರೆಕ್ಟಾಗಿ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೀದಾ ಅದ್ರ ಮೇಲೆ ಒಂದು ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ನೆಕ್ಸ್ಟು ನಾವು ಈ ಥರ 4 ಫೋಲ್ಡನ್ನು ಮಾಡ್ಕೋಬೇಕು. ನೋಡಿ, ಈ ಥರ ಫೋಲ್ಡ್ ಮಾಡಿಕೊಂಡು ಸೆಂಟ್ರಲ್ಲಿ ಸ್ವಲ್ಪ ಕಟ್ ಮಾಡಿಕೊಂಡು ಅದನ್ನು ನಾವು ರೆಡಿಮೇಡ್ ಡೋರಿ ಅಥವಾ ಇಲ್ಲ ನಾವೇ ಮಾಡಿರ್ತಕ್ಕಂಥ ಡೋರಿಗಳನ್ನು ಅಲ್ಲಿ ಇಟ್ಟು ಸೆಂಟ್ರಲ್ಲಿ ಇಡಬೇಕು. ನೆಕ್ಸ್ಟು ಈ ಥರ ಮತ್ತೆ ಒಂದು ಸ್ಟೆಪ್ ಈ ಥರ ಮಡಚ್ಕೊಂಡು ಒಂದು ಹೊಲಿಗೆಯನ್ನು ಹಾಕಬೇಕಾಗುತ್ತೆ. ನೋಡಿ, ನಾನು ಯಾವ ಥರ ತೋರಿಸ್ತಿದ್ದೀನಿ ನೀವು ಅದೇ ಥರ ಹಾಕ್ಕೊಳ್ಳಿ. ಹಾಗಾದರೆ ಅದು ಫ್ಲವರ್ ಥರ ಚೆನ್ನಾಗಿ ಬರುತ್ತೆ. ನೋಡಿ, ಒಂದು ನಿಮಗೆ ಹಾಕೋಕ್ಕೆ ಕರೆಕ್ಟಾಗಿ ಗೊತ್ತಾಗಿಲ್ಲ ಅಂದರೆ ಈ ಥರ ನೀವು ಮಾರ್ಕರಿಂದ ಮಾರ್ಕ್ ಮಾಡ್ಕೊಂಡು ಬೇಕಾದರೂ ಹಾಕ್ಕೋಬೋದು. ನೋಡಿ, ನಾನು ಯಾವ ಥರ ತೋರಿಸ್ತಿದ್ದೀನಿ ಅದೇ ಥರ ನೀವು ಸ್ಟಿಚ್ಚನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಹೊಲಿಗೆ ಹಾಕ್ಕೊಂಡ ನಂತರ ಅದನ್ನು ಓಪನ್ ಮಾಡಿ ಮತ್ತೆ ಇನ್ನೊಂದು ಸೈಡು ಹೊಲಿಗೆಯನ್ನು ಹಾಕ್ಕೋಬೇಕಾಗುತ್ತೆ. ನೋಡಿ, ಈ ಥರ ಒಂದು ಮಾರ್ಕರಿಂದ ಅದನ್ನು ಮಾರ್ಕ್ ಮಾಡಿಕೊಂಡು ನೀವು ಕೂಡ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ಳಿ.
ನೋಡಿ ಎರಡೂ ಕಡೆ ನಾನು ಸ್ಟಿಚ್ಚನ್ನು ಹಾಕ್ಕೊಂಡೆ. ಈಗ ಅದನ್ನು ಈ ಥರ ಸೀದಾ ಮಾಡ್ಕೋಬೇಕು. ಅದು ಹೊಲಿಗೆಗಳ ಒಳಗಡೆ ಆಗಬೇಕು, ಅದು ಡೋರಿ ಮೇಲೆ ಬರಬೇಕು. ನೋಡಿ ಈ ಥರ ಮಾಡ್ಕೋಬೇಕು. ನೆಕ್ಸ್ಟು ಒಳಗಡೆ ನಾವು 4 ಹೊಲಿಗೆನ ಹಾಕಿರ್ತೀವಲ್ಲ, ಅವುಗಳನ್ನು ನಾವು ಸೂಜಿ ಮತ್ತು ದಾರಗಳ ಸಹಾಯದಿಂದ ಅದನ್ನು ಕೂಡಿಸ್ಕೋಬೇಕು. ನೋಡಿ ನಾನು ತೋರಿಸ್ಕೊಡ್ತಾ ಇದ್ದೀನಿ. ನೋಡಿ ಸೂಜಿ ಮತ್ತು ದಾರ ತೊಗೊಂಡು ಎರಡು ಕಡೆ ಹೊಲಿಗೆ ಹಾಕಿರ್ತೀವಲ್ಲ ಅದನ್ನು ಜಾಯಿಂಟ್ ಮಾಡ್ಕೋಬೇಕು. ನೋಡಿ ಈ ಥರ ನಾಟ್ ಹಾಕ್ಕೊಂಡ ನಂತರ ದಾರವನ್ನು ಕಟ್ ಮಾಡ್ಕೊಳ್ಳಿ. ಈಗ ನಮ್ಮ ಡೋರಿ ಡಿಸೈನ್ ರೆಡಿ ಆಯಿತು. ಫ್ಲವರ್ ಡೋರಿ ಡಿಸೈನ್ ರೆಡಿ ಆಯಿತು. ನೋಡಿ ಯಾವ ಥರ ಬಂದಿದೆ ಅಂತ. ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ಹಾಗೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಬಾಯ್.